ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿನಿಮಾ ಸ್ಟೋರೀಸ್ ಇನ್ ಕನ್ನಡ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನಿಮಗೆ ಇಷ್ಟವಾದ ಯಾವುದಾದ್ರೂ ಮೂವಿ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ನಾನು ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತು ನಾವು ಪರಿಚಯ ಪಡುವ ಮೂವಿ ಲವ್ ಆ್ಯಂಡ್ ಮಾನ್ಸ್ಟರ್ಸ್. 2020ರಲ್ಲಿ ರಿಲೀಸ್ ಆದ ಒಂದು ಪೋಸ್ಟ್ ಅಪೋಕ್ಯಾಲಿಪ್ಟಿಕ್ ಮೂವಿಯಾಗಿದೆ ಲವ್ ಆ್ಯಂಡ್ ಮಾನ್ಸ್ಟರ್. ಈ ಫಿಲ್ಮ್ ಫುಲ್ ಆಗಿ ಜಾಯಲ್ ಅನ್ನೋ ಕ್ಯಾರೆಕ್ಟರನ್ನು ಫೋಕಸ್ ಮಾಡಿರುವ ಮೂವಿಯಾಗಿರುತ್ತೆ. ಸ್ಟಾರ್ಟಿಂಗ್ನಲ್ಲಿ ಭೂಮಿ ಕುಸಿಯುತ್ತಾ ಇದೆ. ಅದಲ್ಲದೆ ಒಂದು ಆಸ್ಟ್ರಾಯ್ಡ್ ಭೂಮಿ ಕಡೆ ಬರ್ತಾ ಇದೆ. ಅದು ಬಂದರೆ ನಮ್ಮ ಭೂಮಿ ನಾಶವಾಗಿ ಹೋಗುತ್ತೆ ಅಂತಾರೆ. ಸೊ ಇದರಿಂದ ಮನುಷ್ಯನು ರಕ್ಷೆ ಪಡಲು ಎಲ್ಲ ಲೋಕದ ರಾಜ್ಯಗಳು ಒಂದುಗೂಡಿ ಅವರ ಕೈಯಲ್ಲಿ ಇರುವ ನ್ಯೂಕ್ಲಿಯರ್ಸ್ ವೆಪನ್, ನ್ಯೂಕ್ಲಿಯರ್ಸ್ ಮಿಸೈಲ್ಸ್, ಅದು ಆಸ್ಟ್ರಾಯ್ಡ್ ಅನ್ನು ಫೋಕಸ್ ಮಾಡಿ ಅದನ್ನು ಡಿಸ್ಟ್ರಾಯ್ಡ್ ಮಾಡೋಕ್ಕೆ ಕಲಿಸುತ್ತಾರೆ. ಹಾಗೆ ಆ ಆಸ್ಟ್ರಾಯ್ಡ್ ನಾಶವಾಗುತ್ತದೆ. ಆದರೆ ಇಲ್ಲೇ ಇರೋದು ದೊಡ್ಡ ಟ್ವಿಸ್ಟ್. ಆ ಆಸ್ಟ್ರಾಯ್ಡ್ ಹೊಟ್ಟಿದಾಗ, ನುಚ್ಚು ನೂರಾದಾಗ ಅದರಲ್ಲಿರುವ ಕೆಮಿಕಲ್ ಪಾರ್ಟ್ಸ್ ಎಲ್ಲವೂ ಭೂಮಿಗೆ ಬಂದು ಬಿತ್ತು. ಭೂಮಿಯಲ್ಲಿದ್ದ ಎಲ್ಲ ರ್ಯಾಪ್ಟೈಲ್ಸ್ಗೆ, ಅಂದರೆ ಹಾವು, ಕಪ್ಪೆ ಆಗಿರುವ ಜೀವಿಗಳಿಗೆ ಕೆಮಿಕಲ್ ಕಾಂಡಕ್ಷನ್ ಮೂಲಕ ಮ್ಯೂಟೇಷನ್ ಆಗಿ ಬೇರೊಂದು ಜೀವಿಗಳಾಗಿ ಮಾರ್ಪಡುತ್ತವೆ. ಸೊ ಲೋಕ ಫುಲ್ ಈ ಕೆಮಿಕಲ್ ಪಾರ್ಟ್ಸ್ ತಲುಪಿದ ಕಾರಣ ಎಲ್ಲ ಪ್ರಾಣಿಗಳು ಹಾಗೂ ಎಲ್ಲ ರ್ಯಾಪ್ಟೈಲ್ಸ್ ಕೂಡ ಭೀಕರ ಮ್ಯೂಟೇಟ್ ರೂಪಕ್ಕೆ ಚೇಂಜ್ ಆಗುತ್ತೆ. ಮಾನ್ಸ್ಟರ್ ಔಟ್ಬ್ರೇಕ್ನಿಂದ ಭೂಮಿಯಲ್ಲಿದ್ದ 80% ಜನಸಂಖ್ಯೆ ಇಲ್ಲದಾಗುತ್ತೆ. ಇವಾಗ ಪ್ರಪಂಚವೇ ಎಲ್ಲ ಇದರದ್ದಾಗಿರುತ್ತೆ. ಆ ಪ್ರಾಣಿಗಳ, ರ್ಯಾಪ್ಟೈಲ್ಸ್, ಅದಲ್ಲದೆ ಭೂಮಿ ಫುಲ್ ಮರಗಿಡಗಳು, ಜನವಾಸವಿಲ್ಲ. ಅದರಿಂದ ರಕ್ಷಪಟ್ಟ ಕೆಲವು ಜನರು ಮಾತ್ರ ಅವರದೇ ಆದ ಬಂಕರ್ಸನ್ನು ಕ್ರಿಯೇಟ್ ಮಾಡಿ ಭೂಮಿ ಅಡಿಯಲ್ಲಿ ಒಂದು ಕ್ಯಾಬಿನ್ ತರ ಕ್ರಿಯೇಟ್ ಮಾಡಿ ಹೀಗೆ ಅವರಲ್ಲಿ ಬದುಕುತ್ತಾರೆ. ಅವರ ಅತ್ಯವಶ್ಯಕ ಕೆಲಸ ಮಾತ್ರ ಮಾಡಲು ಹೊರಗಡೆ ಹೋಗಿ ವಾಪಸ್ ಆ ಕ್ಯಾಬಿನಲ್ಲೇ ಇರುತ್ತಾರೆ. ಸೊ ಹಾಗೆ ಅವರು 7 ವರ್ಷ ಹಾಗೆಯೇ ಜೀವನ ಮಾಡುತ್ತಾರೆ. ಸೊ ಈ ಮಾನ್ಸ್ಟರ್ ಔಟ್ಬ್ರೇಕ್ನಿಂದಾಗಿ ಸುಮಾರು 7 ವರ್ಷ ಕಾಲ ಅವರು ಆ ಕ್ಯಾಬಿನಲ್ಲಿ ಕಳೆಯುತ್ತಾರೆ. ಆ ಆಸ್ಟ್ರಾಯ್ಡ್ ಡಿಸ್ಟ್ರಾಯ್ಡ್ ಆಗೋ ಟೈಮ್ನಲ್ಲಿ ಜಾಯಲ್ ಹಾಗೂ ಎಮಿ ಟೀನೇಜರ್ ಆಗಿದ್ದರು. ಅವರಿಬ್ಬರು ಪ್ರೀತಿಸ್ತಾ ಇದ್ದರು. ಇವರು ಸಂತೋಷ ಪಡುವ ಟೈಮ್ನಲ್ಲಿ ಆಸ್ಟ್ರಾಯ್ಡ್ ಎಕ್ಸ್ಪ್ಲೋಷನ್ ಆಗೋದು. ಅದರಿಂದ ಅವರು ಬೇರೆ ಬೇರೆ ಆಗುತ್ತಾರೆ. ಹಾಗೆ ಜಾಯಲ್ ಅವನ ತಂದೆ ಹಾಗೂ ತಾಯಿ ಜೊತೆ ರಕ್ಷೆ ಪಡಲು ಹೋಗೋ ಟೈಮ್ನಲ್ಲಿ ಅವನ ಕಣ್ಮುಂದೆನೇ ಒಂದು ಮ್ಯೂಟೆಡ್ ಎನಿಮಲ್ ಬಂದು ಅವರನ್ನು ಕೊಲ್ಲುತ್ತೆ. ಸೊ ಅವನ ಕಣ್ಮುಂದೆ ಅವನ ತಂದೆ ತಾಯಿ ಸಾವನ್ನಪ್ಪಿದ್ದು ನೋಡಿ ಮೂಕಸ್ತಂಭನಾಗಿ ನಿಂತು ಬಿಡುತ್ತಾನೆ. ಯಾರೇ ಅಪ್ಪ ಅಮ್ಮ ಆದರೂ ಕಣ್ಮುಂದೆ ಸಾವನ್ನಪ್ಪಿದರೆ ಇದೇ ಪರಿಸ್ಥಿತಿ ಆಗುತ್ತೆ ಅಲ್ವಾ. ಹಾಗೆ ಜಾಯಲ್ ಫುಲ್ಲ ಫ್ರೀಸ್ ಆಗಿ ನಿಂತು ಬಿಟ್ಟ. ಆದರೆ ಆ ಕಡೆ ಜನರು ಇದರಿಂದ ರಕ್ಷೆ ಪಡಲು ಓಡುತ್ತಿದ್ದಾರೆ. ಹಾಗೆ ಅವರು ಜಾಯಲನ್ನು ಕೂಡ ಎಳೆದುಕೊಂಡು ಹೋಗುತ್ತಾರೆ. ಹೀಗೆ ಅವರ ಮನಸ್ಸಲ್ಲಿ ಇರೋದು ಹೇಗಾದರೂ ಮಾಡಿ ಇಲ್ಲಿಂದ ಸರ್ವೈವ್ ಆಗಬೇಕು ಅಂತ. ಸೊ ಹೀಗೆ 7 ಇಯರ್ಸ್ ಕಲಿತು ಮನುಷ್ಯರು ಈಗಲೂ ಬಂಕರ್ನಲ್ಲಿ ಅಡಿಯಲ್ಲೇ ಇದ್ದಾರೆ. ಪ್ರಾಣಿಗಳು ಭೂಮಿಯನ್ನು ಆಳುತ್ತಿದ್ದವು. ಹೊರಗಡೆ ಹೋದ ಮನುಷ್ಯರನ್ನು ಎಲ್ಲ ಪ್ರಾಣಿಗಳು ಕೊಂದು ಹಾಕುತ್ತಿತ್ತು. ಜಾಯಲನ್ನು ರಕ್ಷಿಸಿ ಕರ್ಕೊಂಡು ಹೋದ ಜನರೆಲ್ಲ ಸೇರಿ ಒಂದು ಬಂಕರ್ ಕ್ರಿಯೇಟ್ ಮಾಡಿ ಅಲ್ಲಿ ವಾಸಿಸುತ್ತಿದ್ದರು. ಅವರಿಗೆ ಬೇಕಾದ ಫುಡ್ ಎಲ್ಲ ತಿಂದು ಜೀವಿಸುತ್ತಿದ್ದಾರೆ. ಆದರೆ ಜಾಯಲ್ ಫುಡ್ಡನ್ನು ಹುಡುಕಿಕೊಂಡು ಹೊರಗಡೆ ಹೋಗುತ್ತಿರಲಿಲ್ಲ. ಯಾಕೆಂದರೆ ಅವನು ಯಾವುದಾದ್ರೂ ಪ್ರಾಣಿಯನ್ನು ನೋಡಿದರೆ ಅಲ್ಲೇ ಫ್ರೀಸ್ ಆಗುತ್ತಿದ್ದ. ಯಾಕೆಂದರೆ ಅದು ನೋಡುವ ಟೈಮ್ನಲ್ಲಿ ಅವನ ತಂದೆ ತಾಯಿಯ ನೆನಪಾಗುತ್ತಿತ್ತು. ಹಾಗೆ ಮ್ಯಾಕ್ಸಿಮಮ್ ಅವನು ಹೊರಗಡೆ ಹೋಗುತ್ತಿರಲಿಲ್ಲ. ಕ್ಯಾಬಿನಲ್ಲಿ ಇರುವ ಕೆಲಸ ಮಾಡಿ ಕ್ಲೀನ್ ಎಲ್ಲ ಮಾಡಿ ಜೀವಿಸುತ್ತಿದ್ದ. ಇಲ್ಲಿ ಇರುವ ಎಲ್ಲ ಬಂಕರನ್ನು ಕನೆಕ್ಟ್ ಮಾಡಲು ರೀತಿಯಲ್ಲಿ, ಅಂದರೆ ಈ ಲೋಕದ ಫುಲ್ ಈ ಥರ ಬಂಕರ್ ಇದೆ ಅಲ್ವಾ. ಸೊ ಅವರೆಲ್ಲ ಕನೆಕ್ಟ್ ಮಾಡಲು ಒಂದು ರೇಡಿಯೋ ಕೂಡ ಇದೆ ಅಲ್ಲಿ. ಸೊ ಸಮ್ಟೈಮ್ಸ್ ಅವನು ಆ ರೇಡಿಯೋ ಜೊತೆ ಅವನು ಮಾತನಾಡುತ್ತಾ ಇದ್ದ. ಆವಾಗ ಅವನಿಗೆ ತಿಳಿಯುತ್ತೆ ಅವನ ಗರ್ಲ್ ಫ್ರೆಂಡ್ ಎಮಿ ಜೀವಂತವಾಗಿ ಇದ್ದಾಳೆ ಅಂತ. ಇವನ್ ಬಂಕರ್ಗಿಂತ 80 ಕಿಲೋಮೀಟರ್ ದೂರ ಇದ್ದಾಳೆ ಅಂತ ಅವನಿಗೆ ಗೊತ್ತಾಯಿತು. ಜಾಯಲ್ನ ಬಂಕರ್ನಲ್ಲಿ ಎಲ್ಲರೂ ಕಪಲ್ಸ್, ಜಾಯಲ್ ಮಾತ್ರ ಒಬ್ಬನೇ ಇರೋದು. ಅವನ ಗರ್ಲ್ ಫ್ರೆಂಡ್ 80 ಕಿಲೋಮೀಟರ್ ದೂರ ಇದ್ದಾಳೆ ಅಂತ ಗೊತ್ತಾಗಿ ಅವನಿಗೆ ಅಲ್ಲಿ ನಿಲ್ಲೋಕ್ಕೆ ಆಗೋದಿಲ್ಲ. ಅವಳನ್ನು ಭೇಟಿಯಾಗಲು ಹೋಗುತ್ತಾನೆ ಅಂತ ಅಲ್ಲಿಂದ ಹೊರಡುತ್ತಾನೆ. ಆದರೆ ಅವನ ಬಂಕರ್ನಲ್ಲಿರುವವರು ಹೇಳುತ್ತಾರೆ ಹೋಗಬೇಡ, ಔಟ್ಸೈಡ್ ಡೇಂಜರ್ ಅಂತ. ಆವಾಗ ಅವನು ರಿಟರ್ನ್ ಹೇಳುತ್ತಾನೆ, ನಿಮಗೆಲ್ಲರಿಗೂ ಜೊತೆ ಇದ್ದಾರೆ, ನನಗೆ ಯಾರಿಲ್ಲ, ನಾನು ಹೋಗುತ್ತೇನೆ, ಅವಳನ್ನು ಕಂಡು ಹಿಡಿಯುತ್ತೇನೆ ಅಂತ ಅಲ್ಲಿಂದ ಹೋಗುತ್ತಾನೆ. ಬಂಕರ್ ಬಿಟ್ಟು ಹೊರಗಡೆ ಬಂದಾಗ ಮೊದಲಿಗೆ ಅವನು ಫೇಸ್ ಮಾಡಬೇಕಿತ್ತು ದೊಡ್ಡ ಗಾತ್ರದ ಕಪ್ಪೆಯನ್ನು. ಹಾಗೆ ಅದು ನೋಡಿ ಜಾಯಲ್ಗೆ ಏನು ಮಾಡೋಕ್ಕೆ ಆಗದೆ ಪರಿಭ್ರಮನಾಗಿ ಅಲ್ಲೇ ನಿಂತು ಬಿಟ್ಟ. ಇಲ್ಲಿಂದಲೂ ಬಂದ ಒಂದು ನಾಯಿ ಅವನನ್ನು ರಕ್ಷಿಸುತ್ತದೆ. ಸೊ ಅಲ್ಲಿಂದ ಆ ನಾಯಿ ಫಾಲೋ ಮಾಡಿ ಒಂದು ಪ್ಲೇಸಿಗೆ ತಲುಪುತ್ತಾನೆ. ಅದು ಅವನ ಓನರ್ನ ಪ್ಲೇಸ್ ಆಗಿರುತ್ತೆ. ಆ ನಾಯಿಯ ಓನರ್ ಇಲ್ಲದ ಕಾರಣ ಜಾಯಲನ್ನು ಓನರ್ ಆಗಿ ನಾಯಿ ಥಿಂಕ್ ಮಾಡುತ್ತೆ. ತನ್ನ ಜೀವವನ್ನು ರಕ್ಷಿಸಿದ ನಾಯಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗೋ ಟೈಮ್ನಲ್ಲಿ ಆ ನಾಯಿ ಕ್ಯಾಬಿನಿಂದ ನೇರ ಬಂದು ಅವನನ್ನು ಫಾಲೋ ಮಾಡಲು ಸ್ಟಾರ್ಟ್ ಮಾಡುತ್ತೆ. ಜಾಯ್ ಯೋಚಿಸುತ್ತಾನೆ, ಒಬ್ಬನೇ ಹೋಗುತ್ತೇನಲ್ವಾ, ಜೊತೆಗೆ ಒಬ್ಬನಾಗುತ್ತೆ ಅಂತ ಜೊತೆಗೆ ಕರ್ಕೊಂಡು ಹೋಗುತ್ತಾನೆ. ಆ ನಾಯಿ ಮೊದಲಿನ ಓನರ್ನ ನೆನಪಿಗೋಸ್ಕರ ಅವರ ಒಂದು ಡ್ರೆಸ್ ಹಿಡ್ಕೊಂಡು ಜಾಯಲ್ ಹಿಂದೆನೇ ಹೋಗುತ್ತೆ. ಸೊ ಆ ನಾಯಿ ಹೆಸರು ಬಾಯ್.
ಸೊ ಈ ನಾಯಿಯಿಂದಾಗಿ ತುಂಬ ಸಂಬಂಧಪಟ್ಟ ವಿಷಯಗಳನ್ನು ಆ ಕಾಡಿನಿಂದ ತಿಳಿಯುತ್ತಾನೆ. ಅದರ ನಂತರ ಒಂದು ಬುಕ್ನಲ್ಲಿ ಮಾನ್ಸ್ಟರ್ ಗೈಡ್ ವಾಲ್ಯೂಮ್ 1 ಎಂಬ ಬುಕ್ಕಿನಲ್ಲಿ ಏನನ್ನು ತಿನ್ನಬಹುದು ಏನನ್ನು ತಿನ್ನಬಾರದು ಅಂತ ಬರೆದು ಇಡುತ್ತಾನೆ. ಅದಲ್ಲದೆ ಅವನು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡುತ್ತಾನೆ. ಹೀಗೆ ಡ್ರಾಯಿಂಗ್ ಮಾಡುತ್ತಾ ನಡೆದುಕೊಂಡು ಹೋಗುವಾಗ ಒಂದು ಹೊಂಡಕ್ಕೆ ಬೀಳುತ್ತಾನೆ. ಅದರ ಒಳಗಡೆ ಫುಲ್ ಮಣ್ಣಿನ ಹುಳಗಳು ಇದ್ದವು, ಮ್ಯೂಟೇಟ್ ಆದ ಮಣ್ಣಿನ ಹುಳಗಳು. ನನ್ನ ಜೀವನ ಇಲ್ಲಿ ಮುಗೀತು ಅನ್ನುವಷ್ಟರಲ್ಲಿ ಮೇಲೆಯಿಂದ ಒಂದು ಹಗ್ಗ ನೋಡುತ್ತಾನೆ. ಯಾರೋ ಒಬ್ಬರು ಹಗ್ಗ ಹಾಕಿ ರಕ್ಷಿಸುತ್ತಾರೆ. ಮೇಲೆ ಬಂದು ನೋಡಿದಾಗ ಇಬ್ಬರು ಇದ್ದರು. ಒಬ್ಬರು ಸರ್ವೈವಲ್ ಎಕ್ಸ್ಪರ್ಟ್ ಆಗಿದ್ದ ಕ್ಲೇಡ್, ಅಲ್ಲದೆ ಒಂದು ಸಣ್ಣ ಹುಡುಗಿಯು ಇದ್ದಳು ಮೀನು. ಇವರಿಬ್ಬರು ಸೇರಿ ಜಾಯಲನ್ನು ರಕ್ಷಿಸುತ್ತಾರೆ. ಮೀನು ಸಣ್ಣ ಹುಡುಗಿಯಾಗಿದ್ದರೂ ತುಂಬ ಸ್ಮಾರ್ಟ್. ಜಾಯಲ್ನಲ್ಲಿದ್ದ ಬಿಲ್ಲುಗಳನ್ನು ಹೇಗೆ ಬಿಡೋದು ಅಂತ ಹೇಳಿಕೊಡುತ್ತಿದ್ದಳು. ಜಾಯಲ್ ಯೋಚಿಸುತ್ತಾನೆ, ಈಗ ಇವರ ಜೊತೆ ಹೋದರೆ ಸೇಫ್ ಆಗಿರ್ತೀನಿ ಅಂತ ಅವರ ಹಿಂದೆ ಹೋಗುತ್ತಾನೆ. ಜೊತೆ ಆ ನಾಯಿ ಬಾಯ್ ಕೂಡ ಇತ್ತು. ಕ್ಲೇಡ್ ಮತ್ತು ಮೀನೋ ಎಲ್ಲಿ ಹೋಗುತ್ತಾ ಇದ್ದಾರೆ ಅಂದರೆ ನಾರ್ತ್ ಮೌಂಟೇನ್ ಕಡೆ ಹೋಗುತ್ತಾರೆ. ಅಲ್ಲಿ ಪ್ರಾಣಿಗಳಿಂದ ಸೇಫ್ ಆಗಿರುವ ಪ್ಲೇಸ್. ಅಲ್ಲಿ ತಲುಪಿದರೆ ಒಳ್ಳೆ ರೀತಿಯಲ್ಲಿ ಜೀವಿಸುವಂತ ಆ ನಾರ್ತ್ ಮೌಂಟೇನ್ ಕಡೆ ಹೋಗುತ್ತಾರೆ. ಸೊ ಕ್ಲೇಡ್ನ ಸ್ವಂತ ಮಗಳಲ್ಲ ಮೀನು. ಮಗಳನ್ನು ರಕ್ಷಿಸುವ ಸಮಯದಲ್ಲಿ ಮೀನುವಿನ ತಂದೆ ಸಾವನ್ನಪ್ಪುತ್ತಾರೆ. ಅವಳನ್ನು ಸ್ವಂತ ಮಗಳ ಹಾಗೆ ಸಾಕುತ್ತಿದ್ದಾನೆ. ಆದರೆ ಈ ಕಾಡಿನ ಬಗ್ಗೆ ಸ್ವಲ್ಪನೂ ತಿಳುವಳಿಕೆ ಇಲ್ಲದ ಜಾಯಲ್ಗೆ ಕ್ಲೇಡ್ ಒಬ್ಬ ಸರ್ವೈವಲ್ ಎಕ್ಸ್ಪರ್ಟ್ ಆದ್ದರಿಂದ ಜಾಯಲ್ಗೆ ಅವರಿಗೆ ತಿಳಿದಿರುವ ಎಲ್ಲ ವಿಷಯವನ್ನು ಹೇಳಿಕೊಡುತ್ತಾರೆ. ಹೀಗೆ ಈ ಪ್ರಾಣಿಗಳಿಂದ ರಕ್ಷೆ ಪಡೋದು, ಅದಲ್ಲದೆ ಬಿಲ್ಲು ಬಾಣ ಹೇಗೆ ಬಿಡಬೇಕು ಅಂತ ಎಲ್ಲವನ್ನೂ ಈ ಜಾಯಲ್ಗೆ ಕಲಿಸಿಕೊಡುತ್ತಾರೆ. ಕ್ಲೇಡ್ ಹಾಗೂ ಮೀನೋ ಜೊತೆ ಹೀಗೆ ನಡೆದುಕೊಂಡು ಒಂದೊಂದೇ ಕಲಿತಾದ್ಮೇಲೆ ಏಮಿಯನ್ನು ಹುಡುಕಿಕೊಂಡು ಹೋಗುವ ಟೈಮ್ ಆಯಿತು. ಹೀಗೆ ಅವರ ದಾರಿ ಡೈವರ್ಟ್ ಮಾಡಿ ಇಬ್ಬರು ಎರಡು ಕಡೆ ಹೋಗುತ್ತಾರೆ. ಕೊನೆಗೆ ಹೋಗುವ ಟೈಮ್ನಲ್ಲಿ ಕ್ಲೇಡ್ ಗ್ರೆನೇಡ್ ಜಾಯಲ್ಗೆ ಕೊಡುತ್ತಾನೆ. ನಾನು ಒಂದೇ ಕೊಡುತ್ತೇನೆ, ಅವಶ್ಯಕತೆ ಬಂದಾಗ ಮಾತ್ರ ಯೂಸ್ ಮಾಡು ಅಂತ ಕೊಡುತ್ತಾನೆ. ಜಾಯಲ್ ಅದನ್ನು ತೆಗೆದುಕೊಂಡು ಥ್ಯಾಂಕ್ ಯು ಹೇಳಿ ಇಬ್ಬರು ಎರಡು ಕಡೆ ಹೋಗುತ್ತಾರೆ. ಹಾಗೆ ಏಮಿಯನ್ನು ಹುಡುಕಿಕೊಂಡು ಆ ನಾಯಿ ಮತ್ತು ಜಾಯಲ್ ಅವರ ಯಾತ್ರೆಯನ್ನು ಕಂಟಿನ್ಯೂ ಮಾಡಿದರು. ಹೀಗೆ ನಡೆದುಕೊಂಡು ಹೋಗುವಾಗ ಒಂದು ಪ್ರಾಣಿ ಬಂದು ಅಟ್ಯಾಕ್ ಮಾಡುತ್ತೆ. ಒಂದು ದೊಡ್ಡ ಗಾತ್ರದ ಪ್ರಾಣಿ ಬಂದು ಇವರನ್ನು ಅಟ್ಯಾಕ್ ಮಾಡುತ್ತೆ. ಅದರಿಂದ ರಕ್ಷೆ ಪಡಲು ಕ್ಲೇಡ್ ಕೊಟ್ಟ ಗ್ರೆನೇಡ್ನಿಂದ ಅದನ್ನು ಕೊಳ್ಳುತ್ತಾನೆ. ನಾಯಿಯಿಂದಾಗಿ ಅದು ಬಂದಿದ್ದು ಅಂತ ಜಾಯಲ್ ಥಿಂಕ್ ಮಾಡಿ ನಾಯಿ ಮೇಲೆ ತುಂಬ ಕೋಪ ಮಾಡಿ ಕೂಗಾಡುತ್ತಾನೆ. ನಿನ್ನ ಜೊತೆ ಬರಲು ಮನಸ್ಸಾದ್ರೂ ಹೇಗೆ ಬಂತು ಅಂತ ನಾಯಿ ಕೋಪ ಮಾಡಿ ಅಲ್ಲಿಂದ ಹೋಗುತ್ತೆ. ಈಗ ಜಾಯಲ್ ಏಕಾಂಗಿಯಾದ. ಪುನಃ ಏಮಿಯನ್ನು ಹುಡುಕಿಕೊಂಡು ಹೋಗುತ್ತಾನೆ. ಒಂದು ಕೊಳಕ್ಕೆ ಬಿದ್ದು ನಂತರ ಜಾಯಲ್ನ ದೇಹದಲ್ಲಿ ಫುಲ್ ಜಿಗಣೆ ಬಂದು ಕಚ್ಚುತ್ತಾ ಇತ್ತು. ಜಿಗಣೆಯ ವಿಷವೆಲ್ಲ ಜಾಯಲ್ನ ದೇಹಕ್ಕೆ ಸೇರುವ ಟೈಮ್ನಲ್ಲಿ ಜಾಯಲ್ ಗ್ರ್ಯಾಜುವಲಿ ಅನ್ಕಾನ್ಷಿಯಸ್ ಆಗುತ್ತಾನೆ. ಹೀಗೆ ಇನ್ನು ಏನು ಮಾಡೋದು ಅಂತ ಥಿಂಕ್ ಮಾಡುವಷ್ಟರಲ್ಲಿ ಏಮಿ ಅವನ ಕಣ್ಮುಂದೆ ಪ್ರತ್ಯಕ್ಷವಾಗುತ್ತಾಳೆ. ಹುಡುಕಿಕೊಂಡು ಬಂದವಳು ಸಿಕ್ಕಿದಳು ಅಂತ ಕಿಸ್ ಮಾಡಿ ತಲೆ ತಿರುಗಿ ಬಿದ್ದನು. ಪುನಃ ಪ್ರಜ್ಞೆ ಬಂದಾಗ ಅವನು ಏಮಿಯ ರೂಮಿಯಲ್ಲಿದ್ದ. ಅವಳ ಬಂಕರ್ ಒಂದು ಕಡಲ ತೀರ ಸೈಡ್ನಲ್ಲಿತ್ತು. ಅಲ್ಲಿ ಇರೋದು ಎಲ್ಲರೂ ವಯಸ್ಸಾದವರು. ಏಮಿ ಮಾತ್ರ ಯಂಗ್ ಆಗಿದ್ದಳು. ಅದರಿಂದ ಏಮಿ ಆಗಿದ್ದಳು ಆ ಬಂಕರ್ ನೋಡ್ತಾ ಇದ್ದಿದ್ದು. ಜಾಯಲ್ಗೆ ಆದರೆ ಫುಲ್ ಖುಷಿ. ತುಂಬ ವರ್ಷಗಳ ನಂತರ ಜೊತೆಗೆ ಆದ ಸಂತೋಷ ಅವನಿಗಿದೆ. ಆದರೆ ಎಮ್ಮಿಗೆ ಅಷ್ಟೊಂದು ಖುಷಿ ಇಲ್ಲ. ಯಾಕಂದರೆ 7 ವರ್ಷ ಆಯ್ತಲ್ವಾ ಇವರ ಜೊತೆ ನೋಡದೆ. ಆ ಟೈಮ್ನಲ್ಲಿ ಅವಳು ಬೇರೊಬ್ಬರನ್ನು ನೋಡಿ ಪ್ರೀತಿಸ್ತಿದ್ದಳು. ಲಾಸ್ಟ್ ಇಯರ್ ಅವನು ನನ್ನನ್ನು ಬಿಟ್ಟು ಹೋದ ಅಂತ ಜಾಯಲ್ಗೆ ಹೇಳುತ್ತಾಳೆ. ಇದನ್ನು ಕೇಳಿದ ಜಾಯಲ್ಗೆ ಏನೋ ಇಲ್ಲದ ಹಾಗೆ ಆಯಿತು. ನನಗೆ ಅವಳು ತುಂಬ ಇಷ್ಟ ಇದ್ದಳು ಅನ್ನೋ ವಿಚಾರ ಮಾತ್ರ ಅವನು ಯೋಚಿಸಿದ್ದು. ಬಟ್ ಅವಳಿಗೆ ಇವನು ಇಷ್ಟ ಇದೆಯಾ ಅಂತ ಅವನು ಯೋಚಿಸಿರಲಿಲ್ಲ. ಇದರ ಹಿಂದೆ ಇಷ್ಟು ವರ್ಷ ಫ್ಯಾಮಿಲಿ ಆಗಿದ್ದ ಬಂಕರ್ಸ್ ರೂಮ್ಮೇಟ್ಸ್ ಅನ್ನು ಎಲ್ಲ ಬಿಟ್ಟು ಇವಳನ್ನು ಹುಡುಕಿ ಒಬ್ಬನೇ ಬಂದು, ಅದಲ್ಲದೆ ಯಾತ್ರೆಯಲ್ಲಿ ಕಾಡಿನ ಬಗ್ಗೆ ಏನು ಕೂಡ ಅರಿವಿಲ್ಲದೆ ಇವನಿಗೆ ಎಲ್ಲ ವಿಚಾರವನ್ನು ಕಲಿಸಿಕೊಟ್ಟ ಕ್ಲೇಡ್ ಹಾಗೂ ಮಿನೋವನ್ನು ಬಿಟ್ಟು ಯಾವ ಪ್ರತೀಕ್ಷೆ ಹಾಗೂ ಮುಂದಾಲೋಚನೆ ಇಲ್ಲದೆ ತನ್ನ ಜೀವವನ್ನು ರಕ್ಷಿಸಿದ ಆ ಮೂಕ ಪ್ರಾಣಿಯಾದ ನಾಯಿಯನ್ನು ಕೂಡ ಬಿಟ್ಟು ಅವನ ಹುಡುಗಿಯನ್ನು ಹುಡುಕಿಕೊಂಡು ಜಾಯಲ್ ಬರೋದು. ಹಾಗೆ ಗರ್ಲ್ ಫ್ರೆಂಡ್ ಹುಡುಕಿ ಸಿಕ್ಕ ಖುಷಿಯಲ್ಲಿ ಅವನು ಪ್ರೀತಿಯನ್ನು ಹೇಳುವ ಟೈಮ್ನಲ್ಲಿ ಅವಳು ಪ್ರೀತಿಯನ್ನು ನಿರಾಕರಿಸಿದಾಗ ಅವನಿಗೆ ಆಗುವ ಮಾನಸಿಕ ಅವಸ್ಥೆ, ಅಂದರೆ ಅವನು ಈ ಯಾತ್ರೆ ನಡುವೆ ದಾರಿಯಲ್ಲಿ ಬರುವಾಗ ಅವರ ಸಂತೋಷ ಸ್ನೇಹ ಎಲ್ಲವನ್ನು ಬಿಟ್ಟು ಇವಳ ಪ್ರೀತಿಗಾಗಿ ಬಂದನು. ಈಗ ಜಾಯಲ್ಗೆ ಒಂದು ವಿಷಯ ತಿಳಿಯಿತು. ನಿಜವಾದ ಲವ್ವನ್ನು ನಾನು ಮಿಸ್ ಮಾಡಿದೆ ಅಂತ. ಅದಂದರೆ ನಾಯಿ ಪ್ರೀತಿ, ಅವರ ಕ್ಲೇಡ್ ಹಾಗೂ ರೂಮ್ಮೇಟ್ಸ್ ಎಲ್ಲರ ಪ್ರೀತಿಯನ್ನು ನಾನು ಮಿಸ್ ಮಾಡಿದೆ ಅಂತ. ಹೀಗೆ ಜಾಯಲ್ ಹೊರಗಡೆ ಹೋಗುವಾಗ ಎಕ್ಸ್ಟ್ರಾ 3 ಜನ ಇದ್ದರು. ಬೋಟ್ ಕ್ಯಾಪ್ಟನ್ ಅಂತ ಹೇಳುವ ವ್ಯಕ್ತಿಯಾಗಿದ್ದ. ಇವರು 2 ದಿನ ಮುಂಚೆ ಅಲ್ಲಿ ತಲುಪಿದ್ದರು. ಇವರೆಲ್ಲ ಬೇರೆ ಒಂದು ಸೇಫ್ ಆಗಿರುವ ಪ್ಲೇಸಿಗೆ ಕರ್ಕೊಂಡು ಹೋಗುತ್ತೇವೆ ಅಂತ ಹೇಳಿ ಬೋಟ್ ಜೊತೆ ಬಂದಿದ್ದರು. ಹೀಗೆ ಅವರಿಗೆ ತಿನ್ನೋದಕ್ಕೆ ಹಣ್ಣು ಕೊಡುತ್ತಾರೆ. ಆ ಹಣ್ಣು ತಿಂದ ತಕ್ಷಣ ಎಲ್ಲರೂ ತಲೆ ತಿರುಗಿ ಬಿದ್ದರು. ಈ ಹಣ್ಣಿನ ಬಗ್ಗೆ ಮೊದಲೇ ಗೊತ್ತಿದ್ದ ಕಾರಣ ಜಾಯಲ್ ಅವರನ್ನು ತಡೆಯಲು ಶ್ರಮಿಸುವಾಗ ಆ ಬೋಟ್ ಕ್ಯಾಬಿನ್ ಅವನನ್ನು ದೂಟಿ ಹಾಕಿ ಕಟ್ಟಿ ಹಾಕುತ್ತಾರೆ.
ಅವರ ಕೈಯಲ್ಲಿದ್ದ ಫುಡ್ ಮೆಡಿಸಿನ್ ಎಲ್ಲ ತಗೊಂಡು ಅವರು ಅಲ್ಲಿಂದ ರಕ್ಷೆ ಪಡುತ್ತಾರೆ. ಅದರ ನಂತರ ಕಡಲಿನಲ್ಲಿ ಎಲ್ಲ ಕಡೆ ಇವರನ್ನು ಕರ್ಕೊಂಡು ಹೋಗುವ ಒಂದು ಏಡಿಯನ್ನು ಇವರನ್ನು ಫುಡ್ ಆಗಿ ಕೊಡೋಕೆ ತೀರ್ಮಾನ ಮಾಡುತ್ತಾರೆ. ಇವರನ್ನು ಫುಡ್ ಆಗಿ ಕೊಟ್ಟರೆ ಮಾತ್ರ ಬೇರೆ ಪ್ಲೇಸಿಗೆ ಕರ್ಕೊಂಡು ಹೋಗುತ್ತೆ ಅಂತ ಒಂದು ಅಪನಂಬಿಕೆ ಅವರಿಗೆ. ಈಗ ಜಾಯಲ್ ಇದರ ಮುಂಚೆ ತುಂಬ ಪ್ರಾಣಿಯನ್ನು ನೋಡಿದ ಕಾರಣ ಆ ಏಡಿಯನ್ನು ಕೊಲ್ಲಲು ತುಂಬ ಪ್ರಯತ್ನ ಮಾಡುತ್ತಾನೆ. ಆ ಟೈಮ್ನಲ್ಲಿ ಏಮಿ ಆ ಬೋಟ್ ಕ್ಯಾಬಿನನ್ನು ದೂಡಿ ಹಾಕಲು ಪ್ರಯತ್ನಿಸಿದಳು. ಆದರೆ ಅವರು ಅವಳ ಕೈಯಿಂದ ರಕ್ಷೆಪಟ್ಟು ಆ ಬೋಟಿನಲ್ಲಿ ಎಸ್ಕೇಪ್ ಆದರು. ಅದರ ನಂತರ ಆ ಏಡಿ ಜಾಯಲನ್ನು ಹಿಡಿಯುತ್ತೆ. ಆ ಟೈಮ್ನಲ್ಲಿ ಜಾಯಲ್ ಏಡಿನ ಕಣ್ಣಿಗೆ ನೋಡುತ್ತಾನೆ. ಇದರ ಮುಂಚೆ ಪರಿಚಯ ಆದ ಮೀನೋ ಕ್ಲೇಡ್ ಹೇಳಿಕೊಟ್ಟ ಒಂದು ಇಂಪಾರ್ಟೆಂಟ್ ಆದ ಒಂದು ವಿಚಾರ, ಇಲ್ಲಿ ಇರುವ ಪ್ರಾಣಿಗಳು ಎಲ್ಲವೂ ವಿಕಾರವಾಗಿದ್ದುದು ಏನಲ್ಲ, ಅಪಘಾತಕಾರಿಯಲ್ಲ. ಅವರ ಕಣ್ಣಿಗೆ ನೋಡಿದರೆ ನಿನಗೆ ಅರ್ಥ ಮಾಡಲು ಸಾಧ್ಯ ಅದು ಒಳ್ಳೆಯದಾ ಕೆಟ್ಟದಾ ಅಂತ. ಹಾಗೆ ಅವರು ಹೇಳಿದ್ದರು. ಹಾಗೆ ಅವನು ಅದರ ಕಣ್ಣಿಗೆ ನೋಡುವಾಗ ಅದು ಪಾಪ ಅಂತ ಅನಿಸಿತು. ಏಡಿಯನ್ನು ಕಂಟ್ರೋಲ್ ಮಾಡುವ ಆ ಮನುಷ್ಯ ನಿಜವಾದ ಮೃಗಗಳು ಅಂತ ಅವನಿಗೆ ಗೊತ್ತಾಯಿತು. ಹಾಗೆ ಅವನ ಕೈಯಲ್ಲಿ ಇದ್ದ ಗನ್ನನ್ನು ಯೂಸ್ ಮಾಡಿ ಆ ಏಡಿ ಕಂಟ್ರೋಲ್ ಮಾಡುತ್ತಿದ್ದ ಒಂದು ಎಲೆಕ್ಟ್ರಿಸಿಟಿ ಪಾಸ್ ಮಾಡುವ ಚೈನನ್ನು ಕಟ್ಟು ಮಾಡುತ್ತಾನೆ. ಅದರ ನಂತರ ಏಡಿ ಜಾಯಲ್ಗೆ ಕಣ್ಣಿನಲ್ಲೇ ಥ್ಯಾಂಕ್ಸ್ ಹೇಳಿ ಇಷ್ಟು ದಿನ ಏಡಿಯನ್ನು ದ್ರೋಹಿಸುತ್ತಿದ್ದ ಅವರನ್ನು ಕೊಲ್ಲಲು ಏಡಿ ಹೋಗಿ ಅವರನ್ನೆಲ್ಲನೂ ಇಲ್ಲದಾಗಿ ಮಾಡುತ್ತೆ. ಜಾಯಲ್ ಇನ್ನು ನಾನು ಇಲ್ಲಿ ನಿಂತರೆ ಅರ್ಥ ಏನಿಲ್ಲ ಅಂತ ಅವನು ಬಂಕರಿಗೆ ರಿಟರ್ನ್ ಹೋಗುತ್ತಾನೆ. ಇದರ ಮುಂಚೆ ಅವನು ಬರೆದ ಬುಕ್ ಇದೆ ಅಲ್ವಾ, ಮಾನ್ಸ್ಟರ್ ವಾಲ್ಯೂಮ್ 1 ಎಮಿಗೆ ಪ್ರೆಸೆಂಟ್ ಆಗಿ ಕೊಡುತ್ತಾನೆ. ಹಾಗೆ ಅವನು ಆ ಬಂಕರಿಗೆ ರಿಟರ್ನ್ ಬರುತ್ತಾನೆ. ಹಾಗೆ ಜಾಯಲ್ ಬಂಕರ್ ತಲುಪಿದ ಬಳಿಕ ನೋಡುವಾಗ ಬಂಕರ್ನಲ್ಲಿ ಎಲ್ಲರೂ ಒಂದು ಗ್ರೂಪ್ ಆಗಿ ಕುಳಿತುಕೊಂಡಿದ್ದರು. ಜಾಯಲನ್ನು ನೋಡಿ ಅಲ್ಲಿ ಇದ್ದವರು ಆ ಸಂತೋಷ, ಅವರ ಕಣ್ಣಿನಲ್ಲಿ ಇದ್ದ ಆ ಪ್ರೀತಿ, ಇದಾಗಿದೆ ನಿಜವಾದ ಸ್ನೇಹ, ಲವ್ ಆ್ಯಂಡ್ ಕೇರಿಂಗ್. ಜಾಯಲ್ ಅವರನ್ನು ನೋಡಿ ತುಂಬ ಖುಷಿಯಾಯಿತು. ಎಷ್ಟು ಬೇಗ ನಮಗೆ ಇಲ್ಲಿಂದ ಹೊರಗಡೆ ಹೋಗಬೇಕು, ನನಗೆ ಒಂದು ಸ್ಥಳ ಗೊತ್ತಿದೆ, ಆದಷ್ಟು ಬೇಗ ನಮಗೆ ಇಲ್ಲಿಂದ ಹೊರಡುವ ಅಂತ ಜಾಯಲ್ ಹೇಳುತ್ತಾನೆ. ಕ್ಲೇಡ್ ಮತ್ತು ಮಿನೋ ಹೋದ ನಾರ್ಥನ್ ಮೌಂಟೇನ್ ಕಡೆ ಇವರನ್ನು ಕರ್ಕೊಂಡು ಹೋಗಲು ತೀರ್ಮಾನಿಸುತ್ತಾನೆ. ಹಾಗೆ ಎಲ್ಲರನ್ನೂ ಹೊರಡಲು ಹೇಳುತ್ತಾನೆ. ಹಾಗೆ ಹೊರಡುವ ಮುಂಚೆ ಮಾನ್ಸ್ಟರ್ ಗೈಡ್ ವಾಲ್ಯೂಮ್ 2 ಬುಕ್ಕನ್ನು ಬರೆದು ಮುಗಿಸುತ್ತಾನೆ. ಹಾಗೆ ಅವನು ಆ ನಾಯಿ ಕೂಡ ಕಂಡು ಹಿಡಿದ ಎಲ್ಲರನ್ನು ಕರೆದುಕೊಂಡು ಮೌಂಟೇನ್ಗೆ ಕರ್ಕೊಂಡು ಹೋಗಲು ತೀರ್ಮಾನ ಮಾಡಿದ ಹಾಗೆ ಆ ರೇಡಿಯೋದಲ್ಲಿ ಹೇಳುತ್ತಾನೆ, ನನ್ನಿಂದ ಹೊರಗಡೆ ಹೋಗಿ ರಿಟರ್ನ್ ಬರೋಕ್ಕೆ ಆಗೋದಾದರೆ ಒಂದು ಪ್ರಾಣಿಯನ್ನು ನೋಡುವಾಗ ಹೆದರಿ ಫ್ರೀಸ್ ಆಗ್ತಿದ್ದ ನಾನು 7 ಡೇಸ್ ಆ ಕಡೆ 7 ಡೇಸ್ ಈ ಕಡೆ ಅಂತ 14 ಡೇಸ್ ಹೊರಗಡೆ ನಿಂತು ಸರ್ವೈವ್ ಮಾಡೋಕ್ಕೆ ಸಾಧ್ಯ. ಆದರೆ ನಮಗೆ ಎಲ್ಲರಿಗೂ ಜೀವಿಸಲು ಸಾಧ್ಯ. ಇನ್ನು ಇದೇ ಥರ ಬಂಕರ್ನ ಅಡಿಯಲ್ಲಿ ಈ ಥರ ಜೀವಿಸಿದರೆ ಅದು ಮರಣಕ್ಕೆ ಕಾರಣ ಅಂತ ಎಲ್ಲರನ್ನೂ ಬಂಕರ್ನಿಂದ ಹೊರಗೆ ಬರೋಕ್ಕೆ ಮೋಟಿವೇಟ್ ಮಾಡುತ್ತಾನೆ. ಎಲ್ಲರಿಗೂ ಜೊತೆಗೂಡಿ ನಮಗೆ ನಮ್ಮ ಭೂಮಿಯನ್ನು ಹಿಂತೆಗೆಯುವ ಅಂತ ಲೋಕದಲ್ಲಿ ಎಲ್ಲರಿಗೂ ಹೊರಗಡೆ ಬಂದು ನಾರ್ತ್ ಮೌಂಟೇನ್ಗೆ ಹೋಗಿ ಜೀವಿಸುವ ಅಂತ ಜಾಯಲ್ ರೇಡಿಯೋದಲ್ಲಿ ಹೇಳಿ ಎಲ್ಲರನ್ನೂ ಬಂಕರಿಂದ ಹೊರಗಡೆ ಬರೋ ಹಾಗೆ ಮಾಡುತ್ತಾನೆ. ಇದು ಕೇಳಿದ ಎಮಿಗೂ ಅವನ ಮೇಲೆ ಒಂದು ಸಣ್ಣ ಇಷ್ಟವಾಗುತ್ತೆ. ಇಷ್ಟು ದಿನ ಅವನು ನಮ್ಮನ್ನು ಹುಡುಕಿ ಬಂದ, ಇನ್ನು ಅವನನ್ನು ಹುಡುಕಿ ಹೋಗುತ್ತೇನೆ ಎಂದು ಜಾಯಲ್ ಹುಡುಕಿಕೊಂಡು ಹೋಗುತ್ತಾಳೆ. ಹಾಗೆ ಜಾಯಲ್ ಹೊಸ ಲೈಫನ್ನು ಸ್ಟಾರ್ಟ್ ಮಾಡಲು ತೀರ್ಮಾನ ಮಾಡುತ್ತಾನೆ. ಹಾಗೆ ಎಲ್ಲರೂ ಆ ಮೌಂಟೇನ್ ಕಡೆ ಹೋಗುತ್ತಾರೆ. ಅಲ್ಲಿಗೆ ಈ ಸಿನಿಮಾವನ್ನು ಕೊನೆಗೊಳಿಸುತ್ತಾರೆ. ಈ ಸಿನಿಮಾ ತುಂಬ ಫೀಲ್ ಗುಡ್ ಹಾಗೂ ತುಂಬ ಒಳ್ಳೆ ಮೆಸೇಜ್ ಕೂಡ ಇದೆ ಈ ಲವ್ ಆ್ಯಂಡ್ ಮಾನ್ಸ್ಟರ್ ಮೂವಿಯಲ್ಲಿ. ಒಂದು ಸಣ್ಣ ಕತೆ ಆದರೂ ಸಹ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೊಂದು ಒಳ್ಳೆ ಸೂಪರ್ ಡೂಪರ್ ಮೂವಿ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ.